ಯಾಕತ್ತಿಕ್ಯಾರ ಒಂದೇ ಒಂದು ಗೊನಿ ಬಾಳಿ ಹಣ್ಣಿನಿಂದ ಇಡೀ ಕಲ್ಯಾಣ ಪಟ್ಟಣಕ್ಕೆಲ್ಲ ಊಟ ಮಾಡಿಸಿದಳತೇಕೆ ಮಾಡ್ಯಾಡ್ರಿಪ್ಪ. ಅವಾಗ ಏನಪ್ಪಾ ಆಕಿನ ಭಕ್ತಿ ಸೇವೆಯನ್ನ ಕಂಡು ಅಲ್ಲಪ್ರಭುಗಳು ಬಸವೇಶ್ವರರು ಎಲ್ಲಾರು ಕೂಡಿ ತಾಯಿ ಜಗತ್ತಿನೊಳಗೆ ನಿನ್ನಂತ ದಾನವಂತರು ಯಾರು ಇಲ್ಲ ಅಂತ ತಿಳ್ಕೊಂಡು ನಿನ್ನ ಹೆಸರು ಲಿಂಗಮ್ಮಲ್ಲ ನಿನ್ನ ಮುಂದೆ ದಾನಮ್ಮ ಆಗ್ಲತ್ತೆ ಆಶೀರ್ವಾದ ಮಾಡಿಬಿಟ್ಟು ಅಂತ ಕಲಿಯುಗದೊಳ ಗುಡ್ಡಾಪುರ ದಾನಮ್ಮನ ನಾಮ ಉಳಿದೈತಿ. ಸಭಾ ಪಂಡಿತರಲ್ಲಿ ಸವಿನಯದ ಪ್ರಾರ್ಥನೆ ಯಾವತ್ತು ಇಲ್ಲಿ ಕೂಡಿರ್ತಕ್ಕಂತ ಯಾವತ್ರಿಪ್ಪ ಇವತ್ತು ಮಗನ ಮತ್ತೊಂದು ಖರೆ ಅದ. ಎಲ್ಲ ನನ್ನ ಆತ್ಮೀಯ ಕಲಾಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಇನ್ನು ಯಾರ ಕೂತು ಜಾಗದ ಮ್ಯಾಗ ಗಪ್ಚುಪ್ಪಾಗಿ ಮಲ್ಕೊಂಡಾರಲ್ಲ ನಮ್ಮ ಕಡೆ ಉದ್ದಾಕ ಕಾಲ್ ಮಾಡಿ ಅವ್ರಿಗೆ 10 ಸಾರಿ ನಮಸ್ಕಾರಗಳನ್ನು ಸಲ್ಲಿಸಿ ಅದಕ್ಕೆ ಸುದ್ದೋಣ ಏನೈತ್ರಿಪ್ಪ ಇವತ್ತಿನ ದಿವಸ ಹೌದು ಈ ಒಂದು ಪುಣ್ಯ ಭೂಮಿ ಒಳಗ ಬೆಳ್ಳಿನ ಪದ ಬಹಳ ಚಂದ ನಡೆದವ್ರಿಪ್ಪ. ನಾವೇನು ಮಾತಾಡಿದೇವಿ, ಸರಜೋಡಿ ಕಲಾವಂತರು ಏನು ಮಾತಾಡಿದ್ರು, ಹೌದು ವಿಷಯ ಬಂದು ಏನು ಪ್ರತಿಪಾದನೆ ಮಾಡಿದ್ರು ನಾವಂತ ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂತ ಮಾತೈತಿ. ಹೌದ್ರಿಪ್ಪ. ಅದಕ್ಕೆ ಮಹಾತ್ಮರನ್ನು ಮಾತು ಹೇಳ್ಯಾರ. ಏನ್ ಹೇಳ್ಯಾರಿಪ್ಪ ಮಾತಾ? ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ, ಪುರಾಣ ಹೇಳೋರೆಲ್ಲ ಶರಣರೇ ಇರುವುದಿಲ್ಲ. ಹೌದು ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ, ಪುರಾಣ ಹೇಳೋರೆಲ್ಲ ಶರಣರೇ ಇರುವುದಿಲ್ಲ. ಪದವಿ ಪಡೆದವರೆಲ್ಲ ಪಂಡಿತರೆಲ್ಲ ಜೋಳಿಗೆಯನ್ನು ಹಾಕಿ ಕಂತೆ ಭಿಕ್ಷೆ ಬೇಡ್ಕೊಂಡು ಬಂದು ಹಿಟ್ಟು ಮಾರಿ ತಿನ್ನುವನು ನಿಜವಾದ ಜಂಗಮನಲ್ಲ. ಹೌದು ಮಿಂಚುತ್ತೆಲ್ಲ ಚೊಕ್ಕ ಬಂಗಾರವಲ್ಲ, ವರಿಗಚ್ಚಿ ನೋಡನ್ನ ನಮ್ಮ ಕುಮಾರ ಕಕ್ಕಯ್ಯ ಅಂತ ಹೇಳ್ಯಾರಿಪ್ಪ ಮಾತಾ. ಇವತ್ತು ಒಂದು ಗಿಡದಾಗ ಹೂ ಆಗ್ಯಾವಂದ್ರ ಎಲ್ಲಾ ಕಾಯಾಗಿ ಹಣ್ಣಾಗಿ ನಮ್ಮ ಬಯಾಗಿ ಬೀಳ್ತಾವಲ್ಲಕ್ ಬರಂಗಿಲ್ಲ. ಹೌದು ಸ್ವಲ್ಪ ಬಿರುಗಾಳಿ ಬಿಡ್ತಪ್ಪ ಅಂತ ಗಿಡದಾಗ ಆಗಿರ್ತಕ್ಕಂತ ಹೂ ಏನ್ ಮಾಡ್ತಾವ, ಉದುರಿ ಹೋಗ್ತಾವ್ರಿಪ್ಪ. ಉದುರಿ ಹೋಗ್ತಾವ. ಅದಕ್ಕೆ ಹೇಳ್ಯಾರ ಅವ್ರು ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಅಂತ ಹೇಳ್ಯಾರ. ಹೌದ್ರಿಪ್ಪ. ಇನ್ನು ಪುರಾಣವರೆಲ್ಲ ಪಂಡಿತರು ಇರಂಗಿಲ್ಲ, ಶಾಣರು ಇರಂಗಿಲ್ಲ ಅಂತ ಹೇಳ್ಯಾರಿಪ್ಪ. ಈಗ ನಿಮ್ಮಂತವ್ರು ಪುರಾಣ ಹೇಳೋರು ಬಾಳ ಮಂದಿ ಆಗ್ಯಾರಿಪ್ಪ. ಸ್ಟೇಜ್ ಮ್ಯಾಗ ನಿಂತ ಸುದ್ದಣ್ಣ ಅವರು ಹೌದು ಯಾರೋ ಬದನಿಕಾಯಿ ತಿನ್ಬೇಡ್ರಿ ತಮಗಳ, ಬದನಿಕಾಯಿ ತಿಂದ್ರೆ ನಿಮ್ಗೆ ರೋಗ ಬರ್ತೈತಿ, ಯಾರೋ ಬದನಿಕಾಯಿ ತಿನ್ಬೇಡ್ರಿ ಮಂದ್ಯಾಗ ಹೇಳುದು. ಮನ್ಯಾಗ ಹೋಗಿ ಅವರು ಏನ್ ಮಾಡ್ತಾರಂತ ಕೇಳಿದ್ರೆ ಏನ್ ಮಾಡ್ತಾರಿಪ್ಪ? ಹೆಂಡ್ರ ಕೈಲಿ ಅಡಗಾಯಿ ಮಾಡ್ಕೊಂಡು ಹೊಡೆದ್ ಬಿಡ್ತಾರೆ. ಅಂತವ್ರಿಗೆ ಏನಪ್ಪಾ ಅಂತ ನಿಜವಾದ ಪಂಡಿತರ ಅನ್ನಂಗಿಲ್ಲ, ಶಾಣ್ಯಾರ ಅನ್ನಂಗಿಲ್ಲ ಅಂತ ಹೇಳ್ಯಾರಿಪ್ಪ. ಇನ್ನು ಮಿಂಚದ್ದೆಲ್ಲ ಚೊಕ್ಕ ಬಂಗಾರಲ್ಲ ಅಂತ ಹೇಳ್ಯಾರ. ಇದು ಹೆಂಗ್ರಿಪ್ಪ? ಈಗ ಜೋಗೇರ್ ಸಾಮಾನು ಬಂದ ನೋಡಿರ್ಬೇಕಲ್ಲ, ನೋಡ್ಯಾರಿಪ್ಪ. ಆ ಬೆಂಟೆಕ್ಸ್ ಹೆಂಗ್ ಕಾಣಿಸ್ತಾವ ಅಂತ ಕೇಳಿದ್ರು ಬಸವ ಸಿದ್ದೋಣ, ಹೆಂಗ್ ಕಾಣಿಸ್ತಾವ್ರಿಪ್ಪ? ಬಂಗಾರಕ್ಕಿಂತ ಹೆಚ್ಚಿಗೆ ಹೊಳಿತಾವ ತಡ ಆದ್ರ ಅವಕ್ ಬಂಗಾರ ಅಲ್ಲಾಕ ಬರಂಗಿಲ್ಲ. ಹೌದು ನಾವು ಚಲೋ ಬಂಗಾರ ಯಾವುದು, ಸುಮಾರು ಬಂಗಾರ ಯಾವತ್ತು ತಿಳ್ಕೋಬೇಕಾಗಿತ್ತಪ್ಪ ಅಂತಂದ್ರ ಪತ್ತರ ಮನಿಗೆ ಹೋಗಿ ವರಿಗಾಲಿಗೆ ಹಾಕಿ ನೋಡ್ದಕ್ರ ತಿಳಿತದ್ರಿಪ್ಪ. ಅವಾಗ ಹೆಂಗ ಚಲೋ ಬಂಗಾರ ಒತ್ತಟ್ಟಿ ಸುಮಾರು ಬಂಗಾರ ಒತ್ತಟ್ಟಿ ಹಾಕೈತಲ್ಲ, ಹೌದು ಹಂಗ ಇವತ್ತಿನ ದಿವಸ ಒಂದು ಮುತ್ತೂರು ಕಲಾ ಸಂಘ, ಒಂದು ಹಡಲಗಿರಿ ಕಲಾ ಸಂಘ ಇವತ್ತಿನ ದಿವಸ ಎರಡೂ ಮೇಳಗಳನ್ನ ಬಹಳ ಉತ್ತಮ ರೀತಿಯಿಂದ ನನ್ನವ ತಾಯಿ ಮಂಗಳಮ್ಮ ತಾಯಿ ಮುಂದೆ ಕೂಡಿಸಿ ಇಲ್ಲಿ ಹಾಡಿಕೆ ಹಚ್ಚಾರಿಸಿದ್ದು ಹಚ್ಚಾರಿಪ್ಪ. ಇದ್ರಾಗ ಯಾರ್ಯಾರ ಗಡ್ಡಿಗೆ ಎಟ್ಟೆಟ್ಟು ಸುಟ್ಟದು, ಯಾರ್ಯಾರಿಗೆ ಭಗವಂತ ಎಟ್ಟೆಟ್ಟು ಬುದ್ಧಿ ಕೊಟ್ಟಂತೇಳಿ ನೋಡ್ಬೇಕಂತೇಳಿ ಪರೀಕ್ಷೆ ಕೊಂಡ್ರಿಸ್ಯಾರ. ಇದ್ರಾಗ ಯಾವ ಮಗ ಸ್ವಂತ ಬರಿತಾನ, ಯಾವ ಮಗ ಕಾಪಿ ಹೊಡಿತಾನ, ಹೌದು ಯಾವ ಹೆಚ್ಚಿನ ಮಾರ್ಕಸ್ ತೋತಾನ, ಯಾವ ಕಮ್ಮಿ ತೋತಾನ, ಯಾವ ಹೆಚ್ಚು ಮಾರ್ಕಸ್ ತೋತಾನ ಮುಂದೆ ಹಾಡಿಕೆಗೆ ಹಚ್ಚೋದೈತಿ. ಹೌದು ಯಾವ ಕಮ್ಮಿ ತೋತಾನ ಇಲ್ಲೇ ದನ ಕೊಡ್ದ ಚಕ್ಕಸಿ ಕಮಿಟಿ ಅವ್ರಿಗೆ ಬಿಟ್ಟೋದೈತಿ. ಕಮಿಟಿ ಅವ್ರಿಗಿರಿಪ್ಪ ಇದು. ಯಾಕಂತ ಕೇಳ ಕಮಿಟಿ ಅವರು ಅಟ್ಟೆ ಪಚ್ಚ ಕೂತು ಕೇಳಕತ್ತಾರ ಸುದ್ದ. ಹೌದು ಆದ್ರ ನಮ್ಮ ಅಣ್ಣಗಳು ಅವ್ವಗಳು ಏನ್ ಮಾಡ್ಲಕತ್ತಾರ, ಕೈಗೆ ಬಾಯಿಗೆ ಜಗಳ ನಡೆದದ್ರಿ. ಯಾಕಂತ ಕೇಳದ, ಯಾಕ್ರಿಪ್ಪ? ಕೈಗೆ ಬಾಯಿಗೆ ಜಗಳ ನಡೆದ್ರೆ ಮತ್ತೆ ಅಟ್ಟೆ ಆಗಂಗಿಲ್ಲ. ಅದು ಅಲ್ಲಿದಲ್ಲಿ ಮಗ್ಗಲಕ್ಕೆ ಮಾತು ಬೇರೆ ಬೇರೆ ಏನ್ ನಡೆದದ್ರಿಪ್ಪ? ಯಾಕಂತ ಕೇಳ, ನೀವ್ ಎಷ್ಟು ದಂಗಲ್ ಮಾಡ್ತೀರ ಅಟ್ ನಮಗ್ ಲಾಭ ಆಕೈತಿ, ನಾವ್ ಎಷ್ಟು ದಂಗಲ್ ಮಾಡ್ತೇವೆ ನಿಮಗ್ ಲಾಭ ಆಗೈತಿ. ಹೌದು
ಸ್ವಲ್ಪ ಶಾಂತತೆಯಿಂದ ಕೂತು ಡೊಳ್ಳಿನ ಪದ ಕೇಳಿದ್ರೆ ಅಂದ್ರೆ ಇದ್ರಾಗ ಮರ್ಮ ಏನೈತಿ ಇದ್ರಾಗ ಏನು ರುಚಿ ಐತಿ ಅನ್ನೋದು ಗೊತ್ತಾಕೈತಿ. ಗೊತ್ತಾಗ್ತದ. ಯಾಕಂತ ಕೇಳಿದ್ರೆ ನಮಗ ಮತ್ತು ಸರ್ಜೋಡಿ ಕಲಾವಂತರಿಗೆ ಒಂದು ವಾದ ಇರ್ಲತ್ತೆ ಅಂತ ತಿಳ್ಕೊಂಡು ಹೌದು ನಮ್ಮ ಮಾಳು ಮಾಸ್ತರ್ ಅವ್ರು ಈಗಾಗಲೇ ಒಂದು ವಿಷಯ ಇಟ್ಟಾರಿಪ್ಪ. ಏನು ವಿಷಯ ಇಟ್ಟಾರ ಅಂತ ಕೇಳಿದ್ರೆ ಸಿದ್ದಣ್ಣ, ಏನ್ ಇಟ್ಟಾರಿಪ್ಪ? ದಾನ ಶ್ರೇಷ್ಠ ಏನ ಧರ್ಮ ಶ್ರೇಷ್ಠ, ಹೌದು ಏನ ಗುರು ಶ್ರೇಷ್ಠ ಏನ ದೇವ್ರ ಶ್ರೇಷ್ಠ, ಎರಡು ವಿಷಯಗಳನ್ನ ಇಟ್ಟಾರ. ನಮ್ಮ ಸೋಮು ಮಾಸ್ತರ್ ಅವ್ರು ಯಾವಾಗ ಹಿಡ್ಕೊಂಡು ಬಿಟ್ಟಿರ್ತಕ್ಕಂಥ ವಿಷಯ ಬೆಳೆಸೋಣ ಅನ್ನುವಂತ ಮಾತನ್ನ ಹೇಳಿದ್ರು ಅವ್ರು. ಯಾಕಂತ ಕೇಳಿದ್ರೆ ಒಂದು ಮಾತು ಹೇಳ್ತೀನಿ. ಏನ್ ಮಾತ್ರಿಪ್ಪ? ಇವತ್ತು ನಮ್ಮ ಪಾಲಿಗೆ ಯಾವಾಗ ಇರ್ಲಿ ಅಂತ ಕೇಳಿದ್ರೆ ಸಿದ್ದಣ್ಣ, ಯಾವಾಗ ಇರ್ಲಿಪ್ಪ? ದಾನ ಮತ್ತು ಧರ್ಮ ಎರಡು ವಿಷಯ ಬೆಳೆಸೋಣ ಯಾಕ್ರಿ. ಇವತ್ತು ನಮ್ಮ ಪಾಲಿಗೆ ದಾನದ ಪಾಲು ನಮಗಿರ್ಲಿ, ಧರ್ಮದ ಪಾಲು ಅವ್ರಿಗಿರ್ಲಿ. ಯಾಕಂತ ಕೇಳಿ ಜಗತ್ತದೊಳಗ ದಾನದಿಂದ ಯಾರು ಮುಕ್ತಿ ಹೊಂದಾರ ಅನ್ನುವಂಥದ್ದು ನಾ ಹೇಳೋದೈತಿ. ಇನ್ನು ಧರ್ಮದಿಂದ ನಡೆದು ಧರ್ಮಕ್ಕೆ ಎಲ್ಲಿ ಜಯ ಆಯ್ತು, ಧರ್ಮದಿಂದ ಯಾರು ಉದ್ಧಾರ ಆಗ್ಯಾರ ಅನ್ನುವಂಥದ್ದು ಅವ್ರು ಹೇಳೋದೈತಿ. ಅದಕ್ಕೆ ಹೇಳ್ಯಾರ ಮಹಾತ್ಮರು ಒಂದು ಮಾತ, ಏನತ್ರಿಪ್ಪ? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನಗಳುಂಡು ಅನ್ಯರನ್ನು ಹೊಗಳುವ ಪುಣ್ಯಗಳನ್ನು ನಾ ಕಾಣ ರಾಮನಾಥ ಅಂತ ಹೇಳ್ಯಾರಿಪ್ಪ ಮಹಾತ್ಮರು ಮಾತ. ಜಗತ್ತಿನೊಳಗೆ ಒಂದು ಹುಲ್ಲು ಕಡ್ಡಿ ಎಳಗಾಡ್ಬೇಕಾಗಿತ್ತಂದ್ರು ಕೂಡ ಒಂದು ಹುಲ್ಲು ಕಡ್ಡಿ ಹುಟ್ಟಿ ಬರ್ಬೇಕಾಗಿತ್ತಂದ್ರೆ ಭಗವಂತನ ದಾನದಿಂದ ಹುಟ್ಟಿ ಬಂದೈತಿ ಹೊರತಾಗಿ ಯಾವುದಕ್ಕೂ ಕಾರಣ ಇಲ್ಲ. ಇದು ಮೊದಲು ತಲೆಯಾಗಿರ್ಲಿ ಮಾಸ್ತರ್. ಖರೇದ್ರಿಪ್ಪ. ಯಾಕಂತ ಕೇಳಿ ಜಗತ್ತಿಗೆ ಬೆಳಕು ಕೊಟ್ಟಾನ ಭಗವಂತ. ಯಾರಿಗಾರ ಬಿಲ್ ಕೇಳ್ಯಾನೇನು? ಕೇಳಿಲ್ರಿಪ್ಪ. ಜಗತ್ತಿಗೆ ನೀರು ಕೊಟ್ಟಾನ, ಹೌದಾ? ಇಡೀ ಜಗತ್ತಿಗೆ ಮಳೆ ಕೊಟ್ಟಾನ. ಇದು ಭಗವಂತ ಕೊಟ್ಟಿರ್ತಕ್ಕಂಥ ದಾನ ಐತಿ. ಯಾರಿಗಾರ ಬಿಲ್ ಕೇಳ್ಯಾನೇನು? ಕೇಳಿಲ್ರಿಪ್ಪ. ಈಗ ಬರೇ ಒಂದು ಬಿಸ್ಲೇರಿ ಬಾಟ್ಲಿ ತಗೊಂಡಿ ಹೋಗಿ ನೀರಿನ ಬಾಟ್ಲಿ ಎಷ್ಟು ಕೊಡೋತಾರ ಅವರು? 20-30 ಬಿಲ್ ಕೇಳ್ತಾರ. ಇವಾಗ ಮನ್ಯಾಗ ಇಡೀ ಜಗತ್ತಿಗೆ ಬೆಳಕು ಕೊಟ್ಟಾನ. ತಿಂಗಳಿಗೊಮ್ಮೆ ಈಗ ಫ್ರೀ ಆಗ್ಯದ ಬಿಡು, 200 ಯೂನಿಟ್. ಆದ್ರೆ ಅದಕ್ಕಿಂತ ಮೊದಲು ಏನ್ ಮಾಡ್ತಿತ್ತು? ಬಿಲ್ ಬರ್ತಿತ್ರಿಪ್ಪ. ಯಾಕಂತ ಕೇಳಿ ಲೈಟ್ ಹಚ್ಚಿದ್ರೆ ಬಿಲ್ ಬರ್ತೈತಿ. ಇಡೀ ಜಗತ್ತಿಗೆ ಬೆಳಕು ಕೊಟ್ಟವ ಯಾರು? ಭಗವಂತ್ರಿಪ್ಪ. ಭಗವಂತ ಯಾರಿಗೆ ಬಿಲ್ ಕೇಳಿಲ್ಲ. ಹಂಗ ಇಡೀ ಜಗತ್ತಿಗೆ ಗಾಳಿ ಕೊಟ್ಟಾನ ಭಗವಂತ. ಯಾರಿಗಾರ ಬಿಲ್ ಕೇಳನೇನವ? ಕೇಳಿಲ್ರಿಪ್ಪ. ಯಾಕಂತ ಕೇಳ ಇಡೀ ಜಗತ್ತೆಲ್ಲ ನಡಿಬೇಕಾದ್ರೆ ಭಗವಂತನಿಂದ ನಡೆದೈತಿ. ಅದು ಭಗವಂತ ಕೊಟ್ಟಿರ್ತಕ್ಕಂಥ ದಾನದಿಂದ ಐತಿ. ಹೌದಾ? ಇದ್ರಾಗ ನಿಮ್ಮ ಧರ್ಮ ಏನೈತಿ? ಯಾಕ್ರೆ ಮನುಷ್ಯನಂತಕ ಮೊದಲ ದಾನ ಬೇಕು. ಯಾಕಂತ ಕೇಳ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟು. ಯಾಕಂತ ಕೇಳಿದ್ರ ನಿನ್ನ ಅಂತ್ಯಾಕ ಇಟ್ಕೊಂಡು ಮುಚ್ಚಿಟ್ಕೊಂಡು ಕೂತ್ಯಪ್ಪ ಅಂತಂದ್ರ ನಿನಗೆ ಲಾಭ ಇಲ್ಲ. ಅದು ಮುಂದದು ಕೊಳತ್ಬೇಕೈತಿ. ಅದೇ ಯಾವ ಬಡವ ಬಗ್ಗರಿಗೆ ಕೊಟ್ಟಪ್ಪ ಅಂತಂದ್ರ ನಿನಗ ಅದು ಮುಂದೊಂದು ದಿನ ಕಾಯ್ತೈತಿ. ಇವತ್ತು ಅನ್ನ ಪ್ರಸಾದ ವ್ಯವಸ್ಥೆ ಇಟ್ಟಾರ ಸಿದ್ದಣ್ಣ. ಇಟ್ಟಾರಿಪ್ಪ. ಯಾಕಂತ ಕೇಳಿ ಅನ್ನ ಪ್ರಸಾದ ವ್ಯವಸ್ಥೆ ಇಟ್ಟಾರಪ್ಪ ಅಂತಂದ್ರ ಬಂದ ಭಕ್ತಾದಿಗಳಿಗೆ ಎಲ್ಲರಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಇಟ್ಟಿರಲ್ಲ. ಈ ಪುಣ್ಯ ಇಲ್ಲೆಲ್ಲ ಒಂದೊಂದು ದಿನ ಈ ಗ್ರಾಮಕ್ಕೆ ತರ್ತೈತೆ ಅಂತ ಸಮಾಧಾನ ಹೇಳುವಂತ ಮಾತೈತಿ. ಹೆಂಗ ಒಂದೇ ಒಂದು ಮಾತು ಹೇಳ್ತೀನಿ ನನ್ನ ಆತ್ಮೀಯ ಬಂಧುಗಳೇ. ಏನ್ ಮಾತ್ರಿ? ಹಸುದು ಬಂದವ್ರಿಗೆ ಒಂದು ರೊಟ್ಟಿ ಕೊಟ್ರಪ್ಪ ಅಂತಂದ್ರ ಹೌದು ಇವತ್ತು ಹೊಟ್ಟೆ ಎಷ್ಟಾವತ್ತೇಳಿ ಯಾರೇ ಮನೆಗೆ ಬಂದಾಕ್ರ ಒಂದು ರೊಟ್ಟಿ ಕೊಟ್ರ ಒಂದು ರೊಟ್ಟಿ ಹೆಂಗ ನಿಮಗ್ ಕಾಪಾಡ್ತದ ಅಂತ ಕೇಳಿದ್ರೆ ಒಂದು ಮಾತು ಹೇಳ್ತೀನಿ ನನ್ನ ಆತ್ಮೀಯ ಬಂಧುಗಳೇ. ಏನ್ ಮಾತ್ರಿಪ್ಪ? ಬಡತನದೊಳಗೆ ಹುಟ್ಟಿ ಬಂದಿರ್ತಕ್ಕಂಥ ಹೆಣ್ಣು ಮಗಳು ಬಡತನದೊಳಗೆ ಹುಟ್ಟಿ ಬಂದಿರ್ತಕ್ಕಂಥ ಹೆಣ್ಣು ಮಗಳು ಬಡತನ ಇರುವಂತ ಮನೆಗೆ ಕೊಟ್ಟಿದ್ರು ಸಿದ್ದಣ್ಣ. ಆ ಬಡತನದೊಳಗಿದ್ರು ಕೂಡ ಮನೆಗೆ ಯಾರ ಮನೆಗೆ ಒಂದು ದಿನಪ್ರತಿ ಏನಪ್ಪಾ ಅಂತಂದ್ರ ಯಾರೇ ಬರ್ಲಿ ಒಬ್ಬರಿಗೆ ಜೋಗಿ ಜಂಗಮರಿಗೆ ಊಟ ಮಾಡಿಸುವಂತ ಪದ್ಧತಿ ಆ ಹೆಣ್ಣು ಮಗಳಂತೆ ಆಕಿತ್ತು. ಹಿಂಗ ಎಷ್ಟೋ ವರ್ಷ ಅಣ್ಣ ಹಿಂದ್ರಗಡೆ ಚಾ ಕೊಡಕತ್ತಿದ್ರು. ನೀ ಹಿಂದ್ರಗಡೆ ಬಾಣ ಎಷ್ಟೋ ವರ್ಷ ಎಷ್ಟೋ ದಿವಸ ಗತಿಸುವಾದ ಶುದ್ಧವನ್ನ ಹೌದ್ರಿಪ್ಪ. ದಿನಪ್ರತಿ ಜೋಗಿ ಜಂಗಮರಿಗೆ ಊಟ ಮಾಡಿಸಲಾರ್ದ ಹೆಣ್ಮಗಳು ಊಟ ಮಾಡ್ತಿತ್ಲ. ಒಂದು ದಿವಸ ಏನಾಯ್ತ ಕೇಳಿದ್ರ ಆ ಜೋಗಿ ಜಂಗಮರಿ ಯಾರನ್ನೂ ಬರ್ಲಿಲ್ಲ. ಅವಾಗ ವಿಚಾರ ಮಾಡ್ತಾಳ ಊಟ ಹೆಂಗ್ ಮಾಡ್ಬೇಕು, ಯಾರು ಊಟನೇ ಮಾಡಿಲ್ಲ ಅಂತ ತಿಳ್ಕೊಂಡು ತಾನು ಉಪವಾಸ ಕೂತಳು. ಆಕಿನ ಭಕ್ತಿ ಪರೀಕ್ಷೆ ಮಾಡ್ಬೇಕು, ಆಕಿನ ಭಾವ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಸಾಕ್ಷಾತ್ ಪರಮಾತ್ಮನೇ ಜಂಗಮ ರೂಪ ದೊಡ್ಡ ಬಂದಾರಿಪ್ಪ. ಆ ಮನಿ ಮುಂದೆ ಹಾಕಿಂದೇನು ಈ ದೊಡ್ಡ ಮನಿ ಇದ್ದಿತ್ಲ, ಅಂತಷ್ಟು ಮನಿ ಇದ್ದಿತ್ಲ, ಗುಡಿಸಲಿತ್ತು ಬರೇ ಒಂದು. ಆ ಗುಡಿಸಲ್ದೊಳಗ ರೊಟ್ಟಿ ಮಾಡಿ
ಮಾಡಿ ಏನಪ್ಪಾ ಅಂತಂದ್ರ 2-3 ದಿವಸ ಆಗಿತ್ತು ಊಟ ಮಾಡಿದ್ಲ. ಅದೇ ಏನಪ್ಪಾ ಅಂತಂದ್ರ ಗುಡಿಸಲ್ದೊಳಗ ಒಂದು ಕಟ್ಟಿ ರೊಟ್ಟಿ ಒಂದಿಟ್ಟು ಖಾರ ಕೊಟ್ಕೊಂಡು ಊಟ ಮಾಡ್ಬೇಕಂತ ಹೆಣ್ಮಗಳು ಕೂತಿದ್ರು. ಅವಾಗ ಏನಾಯ್ತಂತ ಕೇಳಿದ್ರೆ ಆ ಜಂಗಮ್ಮ ಬಂದು ಮನೆ ಮುಂದೆ ನಿಂತು ಭಿಕ್ಷಾದ್ಯ ಅಂದ ಹೆಣ್ಮಗಳಿಗೆ. ಅವಾಗ ಹೆಣ್ಮಗಳಪ್ಪ ನೀ ಎಲ್ಲ ಭಿಕ್ಷಕ್ ಬಂದಿದ್ದಕ್ಕರೆ ಹೌದು ಕಟ್ಟಿ ರೊಟ್ಟದ ಹೆಂಗ ನೀಡ್ಬೇಕು ನೀನು ಹೊಟ್ಟಿಗೆ ತ್ರಾಸ ಆಕೈತಿ ಅಂದ ಕಾಲಕ್ಕ. ಅವಾಗ ಜಂಗಮ್ ಹೇಳ್ತಾನ ಏನತ್ರಿಪ್ಪ ತಾಯಿ ನೀ ಕೊಟ್ಟದ ನನಗೆ ಅದೇ ಅಮೃತ ಮಾಡಿ ಊಟ ಮಾಡ್ತೀನಿ. ಕಟ್ಟಿ ರೊಟ್ಟಿ ಖಾರನೇ ಹಾಕಿರ್ಲಕ್ಕ ನನಗೆ ಕೊಡುವಂತ ಕಾಲಕ್ಕ ಅದೇ ಕಟ್ಟಿ ರೊಟ್ಟಿ ತಂದು ಆ ಹೆಣ್ಮಗಳು ಆ ಜಂಗಮನ ಉಡಿಯೊಳಗ ನೀಡ್ದಾಕ್ರ ಜೋಳಿಗೆ ಒಳಗ ನೀಡ್ದಾಕ್ರ ಆ ಜಂಗಮ ಒಂದು ಆಶೀರ್ವಾದ ಮಾಡ್ತಾನೆ ಸಿದ್ದೋಣ. ಏನತ್ರಿಪ್ಪ ಏನ್ ಆಶೀರ್ವಾದ ಮಾಡ್ದಂತ ಕೇಳಿದ್ರೆ ನನ್ನ ಆತ್ಮೀಯ ಬಂಧುಗಳೇ, ತಾಯಿ ನನಗೆ ಯಾವಾಗ ನೀ ತಂಗು ರೊಟ್ಟಿ ಕೊಟ್ಟು ನೀವು ಹೊಟ್ಟೆ ಶಾಂತ ಮಾಡಿದ ಕರೆ ನೀನು ಹಂಪಿ ಏನು ಹಂಪಿ ಆಗ್ಲೇ ಆಶೀರ್ವಾದ ಮಾಡಿಬಿಟ್ಟ ಹೆಣ್ಮಗಳೇ. ಆ ಹೆಣ್ಮಗಳಂದ್ರು ನನಗೆ 70 ವರ್ಷ ವಯಸ್ಸಾಗೈತಿ. ಹೌದು ಈ ಕೊಂಪಿ ಹೋಗಿ ಹಂಪಿ ಹಂಗ ಆತದ ಓ ಯಪ್ಪ ಅಂತ ಕೇಳೋದಕ್ಕೆ ಹೆಣ್ಮಗಳು. ತಾಯಿ ಋಷಿಗಳು ಹರಿತಕ್ಕಂತ ಮಾತೆಂದು ಹುಷಿ ಹೋಗಂಗಿಲ್ಲ. ಹೌದು ನಿನ್ನ ಕೊಂಪಿ ಹಂಪಿ ಹಾಕದತ್ತೆ ಆಶೀರ್ವಾದ ಮಾಡ್ದ. ಸ್ವಾಮಿ ಏನೋ ತೆಲಿಗಿಲಿ ಕೆಟ್ಟಿರ್ಬೇಕಂತೆ ಹೋಗಿ ಮನಿ ಒಳಗ್ ನೋಡ್ತಾಳ. ಆ ಕಲಗಾಲ ಕಾರ ಏನ್ ಹರಿತಿದ್ವಲ್ಲ ಸಿದ್ದೋಣ. ಹೌದ್ರಿಪ್ಪ ಆ ಕೆಂಪು ಕಾರ ಹರಿಯುವಂತ ಕಲಗಾಲ ಆ ಸಿದ್ದನ ಆಶೀರ್ವಾದದಿಂದ ಬಂಗಾರ ಕಲ್ಲಾಗಿತ್ತು. ಅದು ನನ್ನ ಆತ್ಮೀಯ ಬಂಧುಗಳೇ ಬಂಗಾರ ಕಲ್ಲಾಗಿತ್ತು. ಅವಾಗ ಆ ಬಂಗಾರವನ್ನ ಮಾರಿ ಹೆಣ್ಮಗಳು ಏನು ಮಾಡ್ದ ಅಂತ ಕೇಳಿದ್ರೆ ಮೇಲ್ ಮಾಡ್ಯಾಕ ಕಟ್ಟಿಸ್ಕೊಂಡು ಶ್ರೀಮಂತಿಗೆ ಒಳಗ ಎದರದಿಂದ ಆಯ್ತಿದು ಎಕ್ಕೋ ಚಿತ್ತ ಬರೇ ಒಂದು ರೊಟ್ಟಿ ದಾನ ಮಾಡೋದಕ್ಕಾಗಿ. ತಂದೆ ಸಿರಿಸಪ್ಪ ತಾಯಿ ಅನಂತ ಯಾರು ತಂದೆ ಅನಂತರಾಯ ತಾಯಿ ಸಿರಿಸಮ್ಮನ ಪುಣ್ಯ ಗರ್ಭದೊಳಗೆ ಹುಟ್ಟಿ ಬಂದ್ರು ಯಾರು ಗುಡ್ಡಾಪುರದ ದಾನಮ್ಮ. ಆಕಿನ ಮೊದಲಿನ ಹೆಸರು ಏನು ಏನ್ರಿಪ್ಪ ನಿಂಗಮ್ಮ. ಯಾಕಂತ ಕೇಳಿದ್ರ ಬರೇ ಒಂದು ಡಜನ್ ಬಾಳಿ ಹಣ್ಣು ಕಲ್ಯಾಣ ಪಟ್ಟಣದೊಳಗೆ ಇರ್ತಕ್ಕಂತ ಶರಣರಿಗೆಲ್ಲರಿಗೆ ದಾನ ಮಾಡೋದಕ್ಕಾಗಿ. ಯಾಕಂತ ಕೇಳ ಒಂದೇ ಒಂದು ಗೊನಿ ಬಾಳಿ ಹಣ್ಣಿನಿಂದ ಇಡೀ ಕಲ್ಯಾಣ ಪಟ್ಟಣಕ್ಕೆಲ್ಲ ಊಟ ಮಾಡಿಸಿದಳಕ್ಕೆ ಮಾಡ್ಯಾಡ್ರಿಪ್ಪ. ಅವಾಗ ಏನಪ್ಪ ಆಕಿನ ಭಕ್ತಿ ಸೇವೆಯನ್ನ ಕಂಡು ಅಲ್ಲಪ್ರಭುಗಳು ಬಸವೇಶ್ವರರು ಎಲ್ಲಾರು ಕೂಡಿ ತಾಯಿ ಜಗತ್ತಿನೊಳಗೆ ನಿನ್ನಂತ ದಾನವಂತರು ಯಾರು ಇಲ್ಲ ಅಂತ ತಿಳ್ಕೊಂಡು ನಿನ್ನ ಹೆಸರು ಲಿಂಗಮ್ಮಲ್ಲ ನಿನ್ನ ಮುಂದೆ ದಾನ ಮಾಡ್ಲಂತೆ ಆಶೀರ್ವಾದ ಮಾಡಿಬಿಟ್ಟು ಅಂತ ಕಲಿಯುಗದೊಳಗೆ ಗುಡ್ಡಾಪುರ ದಾನಮ್ಮನ ನಾಮ ಉಳಿದೈತಿ. ಹಂಗ ಧರ್ಮದಿಂದ ಇನ್ನ ಕಲಿಯುಗದೊಳಗೆ ಯಾರ್ಯಾರ ಹೆಸರು ಉಳಿದೈತಿ ಹೆಂಗ್ ಉಳಿದೈತಿ ಅನ್ನುವಂತ ಮಾತ ನಮ್ಮ ಮಾಳು ಮಾಸ್ತರ್ ಅವರು ಮುಂದಿನ ಸಂಧಿಗೆ ಹೇಳ್ತಾರ ಅನ್ನುವಂತ ಒಂದು ಭರವಸೆ ಇಟ್ಕೊಂಡು ಇನ್ನು ಬಾಳ ಮಾತಾಡ್ಲಾರ್ದೆ ಲಾಸ್ಟ್ ಒಂದೇ ಒಂದು ಮಾತು ಹೇಳದೈತಿ ಸಿದ್ದೋಣ. ಏನ್ ಮಾತು ಹೇಳಿದ್ರಿಪ್ಪ? ಒಂದೇ ಒಂದು ಮಾತು ನಮ್ಮ ಅವ್ವಗಳಿಗೆ ಯಾಕಂತ ಕೇಳಿದ್ರೆ ನಮ್ಮ ಅಕ್ಷತಕ್ಕ ಮತ್ತ ಮಾಳು ತಳಕೊತ್ತ ಮಾಳು ಬೆಳ್ಸೋರ್ ಕೇಳಿರಿ ನೀವೆಲ್ಲಾರು ಕೇಳ್ಯಾರಿಪ್ಪ. ಆ ಮಾಳು ಒಂದು ಮಾತನ್ನು ಕೇಳ್ದೇನು ಸಿದ್ದೋಣ. ಏನಂದರಿಪ್ಪ ಮಾತ? ಅವನಿಗೆ ಹಂದಿ ಬಂದು ಮೇಕಪ್ ಮಾಡ್ತದ. ಹಂದಿ ಬಂದು 4 ಹಂದಿ ಬಂದು ಮೇಕಪ್ ಮಾಡ್ತಾವ ನೀ ಅಲ್ಲೋ ಮಾಡು ಸ್ಟೇಜ್ ಮ್ಯಾಗ ನಿಂತು ಯಾನು ಮಾತಾಡ್ಬೇಕು ಏನು ಬಿಡ್ಬೇಕು ಅನ್ನೋ ಕಬೂರರಿ ಅದ ನಿನಗ. ನಾಯಿ ಶೇಂಟ್ ಹೊಡೆದೋತಾವ ನೀ. ನಾಯಿ ಶರ್ಟ್ ಹೊಡೆದ ಚಲೋ ಹುಟ್ಟದಪ್ಪ ಭೂಮಿ ಮೇಲೆ. ಅದ್ ಹೆಂಗಾಗ್ಯದ ಗೊತ್ತದ ಅನ್ಸುತ್ತವನ ಹೆಂಗಾಗಿದ್ರಿಪ್ಪ? ಆ ಕಬರ್ಗಡಿ ಕೈಯ ಕೊಬ್ಬರಿ ಕುಡೋಣ ಅದ ಕೊಬ್ಬರಿ ಬಿಟ್ಟು ಪಟ್ಟಿ ತಿಂದಿತ್ತು. ಯಾಕಂತ ಕೇಳ ಆಕೆ ಅಕ್ಷತ ದಾರು ಕುಡಿಬೇಡ ಅಂತೇಳಿ ಆಕೆ ಹೇಳ್ತಾಳೆ ಇವ ದಾರು ಕುಡಿದ್ರೆ 3 ಲಾಭ ಆತ್ ನೋಡಿ. ಇಲ್ಲಿ ಯಾರಿಗಾರು ಇಲ್ಲಿ ಎಲ್ಲ ಮನಿ ಮಸೂತಿ ಮಾಡ ಇವ ಕುಡಿಸ್ಕೇಸಿದ್ರು ಮನೇಶ್. ಅಲ್ಲ ದಾರು ಕುಡಿದ್ರೆ ಯಾಕಂತ ಕೇಳಿದ್ರ ದಾರು ಕುಡಿದ್ರೆ ಏನೇನು ಪರಿಸ್ಥಿತಿ ಆಗ್ತದ ಏನೇನ್ ಇಲ್ಲದ ಆಕೆ ತಂಗಿ ಮ್ಯಾಗ ಚಂದ ಹೇಳ್ತಾಳ ದಾರು ಕುಡಿದ್ರೆ 3 ಲಾಭ ಆಗ್ತಾವ ನೋಡಿ. ದೊಡ್ಡ ಸೇಣೆ ಅವ. ಒಂದ್ ಮಾತು ಹೇಳ್ತೀನಿ ನನ್ನ ಆತ್ಮೀಯ ಬಂಧುಗಳು. ಏನ್ ಮಾತ್ರಿಪ್ಪ? ಯಾಕಂತ ಕೇಳಿದ್ರ ದಾರು ಕೊಡೋದು ಎಷ್ಟೋ ಮನಿ ಹೆಂಗಾಗ್ಯಾವ ನಿಮಗೆ ಎಲ್ಲರಿಗೂ ಗೊತ್ತಾದ. ಹೆಂಡ್ರ ಕೊಳ್ಳೋನ ತಾಳಿಸುದೇ ಮಾರಿ ದಾರಿ ಕೊಡದವ್ರು ಅಂತ ಕಂಪನಿ ನೋಡೋದು ಇಂಥವ್ರಿ. ಯಾಕಂತ ಕೇಳಿದ್ರ 4 ಮಂದಿಗೆ ಸಂದೇಶ ಹೋಗ್ಬೇಕದ. 4 ಮಂದಿಗೆ ಮಾತು ಉಪಯೋಗ ಆಗಿರ್ಬೇಕು. ಅಂತ ಮಾತು ಇವತ್ತಿನ ದಿವಸ ಮಾತಾಡ್ರಿ ನಿಮಗೇನು ಬೇಡ ನಂಗೆ ನಮಗ್ ರೊಕ್ಕ ಕೊಡ್ ತರ್ಸ್ಯಾರ ಅವ್ರು. ಹೌದು ರೊಕ್ಕ ಕೊಡ್ ತರ್ಸ್ಯಾರಪ್ಪ ಸ್ವಾತ್ ಕಾಯ್ಬೇಕು ಯಾಕ್ರಿ. ದಾರು ಕುಡಿರಿ ಅದ್ರ ಲಾಭ ಅದಾವ ನೋಡಿ ಒಂದ್ ಲಾಭ. ನಾಯಿ ಶೇಂಟ್ ಹೊಡ್ದು ಹಂದಿ ಮೇಕಪ್ ಮಾಡ್ದು ಇರ್ಲಿ. ಯಾಕಂತ ಕೇಳಿದ್ರ ನಮ್ಮ ಅವ್ವಗಳು ಬಹಳ ಚಂದ ಕೂತಾರಿ. ಅವ್ರ ಬದ್ದಾಲ ಬಹಳ ನಿಮ್ಗೆ ಹೇಳ್ರಿ ಇನ್ನ ಬೇಕಾದಾಗ ನಮ್ಮ ಅವ್ವಗಳ ಬದ್ದಾಲ ಹೇಳ್ರಿ ಖುಷಿ ಐತಿ ಅವ್ರಿಗೆ ಮನ ಮುಟ್ಟುವಂಗ ಕಾರ್ಯಕ್ರಮ ಅನ್ನುವಂತ ಮಾತನ್ನ ಹೇಳಿ ಇರ್ಲಿ. ಬಹಳ ಮಾತಾಡ್ಲಾರ ನಮ್ಮ ಕಾಕಾಗಳು ಈಗಾಗಲೇ ಕೈ ಮಾಡಕತ್ತಾರ. ಅಟ್ರದಾಗೆ ತಿಳ್ಕೊಬೇಕು.
ಯಾಕಂತ ಕೇಳಿದ್ರೆ ನಾಲ್ಕೇ ನಾಲ್ಕು ನೋಡಿ ಸತ್ಯ ಸುಂದರವಾದ ಚಾಲ್ ಹಾಡಿ ಪಾಳ್ಯ ಕೊಡೋಣತ್ತ ಮುಂದಿನ ಸಂಧಿಗೆ ಧರ್ಮ ಎಲ್ಲಿ ಹೆಚ್ಚಿಗೆ ಆಕೈತಿ ಹೆಂಗ್ ಹೆಚ್ಚಿಗೆ ಆಗೈತಿ ಅನ್ನುವಂಥದ್ದು ಎಲ್ಲರಿಗೂ ತಿಳಿಯುವಂಗೆ ಹೇಳ್ತಾರೆ ಅನ್ನುವಂತ ಒಂದು ಭರವಸೆ ಇಟ್ಟುಕೊಂಡು ಈಗ ನಾಲ್ಕು ನೋಡಿ ಚಾಲ್ ಹಾಡಿ ಸರ್ ಜೋಡಿ ಕಲಾಂತ್ರಿ ಪಾಳ್ಯ ಕೊಟ್ಟು ಬಿಡೋಣ.